ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಯುವ ಮೋರ್ಚಾದ ಮೈಸೂರು ಮಹಾನಗರದ ಅಧ್ಯಕ್ಷನಾಗಿ ಪ್ರಾರಂಭ ಮಾಡಿ ರಾಜ್ಯದ ಯುವ ಮೋರ್ಚಾ ಅಧ್ಯಕ್ಷನಾಗಿ 2 ಸಲ ಕೆಲಸವನ್ನು ಮಾಡಿದಂಥವ್ರು. ಈ ಸಂದರ್ಭದಲ್ಲಿ ಕ್ಷೇತ್ರದಲ್ಲಿ ಆಗಲೇ ಹುಬ್ಬಳ್ಳಿಯ ಸಮಾವೇಶದಲ್ಲಿ ನಮ್ಮ ಅರುಣ್ ಸಿಂಗ್ ಅವರು ನಮ್ಮ ರಾಜ್ಯದ ಇನ್ಚಾರ್ಜ್ ಅವರು ಅನೌನ್ಸ್ ಮಾಡೋದು, ಇಡೀ ದೇಶದಲ್ಲಿ ಸಂಘಟನೆಯ ವಿಷಯದಲ್ಲಿ ಮೊದಲನೇ ಸ್ಥಾನ ಎಲ್ಲಾರಿದೆ ಅಂದ್ರೆ ಅದು ಮೈಸೂರಿನ ಕೃಷ್ಣರಾಜ ಕ್ಷೇತ್ರ ಅಂತ. ಕಾರಣ ನಮ್ಮಲ್ಲಿರುವಂತಹ ಪೇಜ್ ಪ್ರಮುಖ ಅಂತ ಹೇಳಿ 45,000 ಜನ ಪೇಜ್ ಪ್ರಮುಖನ ಹೊಂದಿರುವಂತಹ ಒಂದು ಕ್ಷೇತ್ರ. ಅದಲ್ಲದೆ ಪ್ರಧಾನಮಂತ್ರಿಗಳ ಹುಟ್ಟುಹಬ್ಬದ ಸಂದರ್ಭವನ್ನು ಉಪಯೋಗಿಸಿಕೊಂಡು ನಾವು ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಮೋದಿ ಯುಗ ಉತ್ಸವದಲ್ಲಿ 3 ವರ್ಷಗಳ ಕಾಲದಲ್ಲಿ ಯೋಜನೆಯ ಅನುಷ್ಠಾನದಲ್ಲಿ ಕರ್ನಾಟಕ ರಾಜ್ಯ ಮೊದಲನೆಯ ಸ್ಥಾನ KR ಕ್ಷೇತ್ರ ಅಂತೇಳಿ ಮುಖ್ಯಮಂತ್ರಿಗಳು ಬಂದು ನನಗೆ ಆ ಮೊದಲನೆಯ ಬಿರುದನ್ನು ಕೊಟ್ಟು ಹೋಗಿದ್ರು. ಆದರೂ ಪಕ್ಷ ಈ ಸ್ಥಾನವನ್ನ ಬಿಟ್ಬಿಟ್ಟು ಬೇರೆಯವರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿದಾಗ ಸಂತೋಷದಿಂದ ಹೋಗಿ ಅದನ್ನ ನಮ್ಮ ಮೈಸೂರು ನಗರದ ಅಧ್ಯಕ್ಷರಿಗೆ ಅದನ್ನು ಬಿಟ್ಕೊಟ್ಟು ಇಡೀ 36 ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದಿರೋದು ಒಂದೇ ಒಂದು ಬಿಜೆಪಿ. ಅದು ನಮ್ಮ ಕ್ಷೇತ್ರ ಅಂತ ಹೇಳ್ಕೊಳ್ಳಿಕ್ಕೆ ಆನಂದ ಆಗುತ್ತೆ. ಹಾಗಾಗಿ ಪಕ್ಷ ಏನೇ ಹೇಳಿದ್ರು ನಾವು ಕೇಳ್ಕೊಂಡಿರೋದು. ಆದ್ರೆ ನನ್ನ ಆಸೆಯ ವಿಚಾರ ಏನಿದೆ ಅಂತ ಹೇಳಿದ್ದೀನಿ. ಲೋಕಸಭೆಯಲ್ಲಿ ನಾನು ಆಕಾಂಕ್ಷಿ ಅಲ್ಲ, 2 ಜವಾಬ್ದಾರಿ ಕೊಟ್ಟಿದ್ದೀನಿ. ತೃಪ್ತಿಯಿಂದ ಈ ಕೆಲಸವನ್ನು ರಾಜ್ಯಾದ್ಯಂತ ಮಾಡಬೇಕಾದ್ರೂ ಕೂಡ ಸಹಜ ನೀವು ಹೇಳಿದಾಗೆ ಅದು ಮುಖ್ಯಮಂತ್ರಿಗಳ ಕ್ಷೇತ್ರ. ಆ ಕ್ಷೇತ್ರ ಮುಖ್ಯಮಂತ್ರಿಗಳಿಗೂ ಒಂದು ಪ್ರೆಸ್ಟೇಜ್ ಇದೆ, ಅಷ್ಟೇ ಪ್ರೆಸ್ಟೇಜ್ ನಮಗೆ ಇದೆ. ಯಾರೇ ಅಭ್ಯರ್ಥಿ ಆದರೂ ಕೂಡ ಆ ಕ್ಷೇತ್ರವನ್ನ ಗೆಲ್ಲಿಸುವಂತ